ಸ್ನೇಹಿತರೆ, ವೆಲ್ಕಮ್ ಟು ಯುವರ್ ರೈತ ಆನೇಕಲ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ನಾನು ಇವತ್ತು ಒಂದು ಕೋಲಾರ ಹತ್ರ ಒಂದು ಹಳ್ಳಿನಲ್ಲಿದ್ದೀನಿ. ಈ ಹಳ್ಳಿನಲ್ಲಿ ನಿಜವಾದ ರೈತರ ಜೀವನ ಯಾವ ಥರ ಇರುತ್ತೆ, ಅಲ್ಲಿ ಏನೇನು ಈ ಪ್ರಾಣಿಗಳು ಸಾಕಿರ್ತಾರೆ, ಯಾವ ಥರ ಇರುತ್ತೆ ಅನ್ನೋದು ಈಗ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ. ನಿಮಗೆ ಏನೇನು ಪ್ರಾಣಿಗಳು ಸಾಕಿರುತ್ತೆ, ಯಾವ ಥರ ಹಳ್ಳಿ ಜೀವನ ನಮ್ಮ ರೈತರದ್ದು ಯಾವ ಥರ ಇರುತ್ತೆ ಅಂಥೇಳಿ. ಈಗೆಲ್ಲ ಸಿಟಿ ಕಡೆ ನಮ್ಮ ಬೆಂಗಳೂರು ಸೈಡೆಲ್ಲ ಎಲ್ಲ ಅಪಾರ್ಟ್ಮೆಂಟ್ ಆಗಿ ಲೇಔಟ್ ಎಲ್ಲ ಆಗಿ ಹಳ್ಳಿ ಸೊಗಡು ಅನ್ನೋದೇ ಇಲ್ಲಿರೋವಾಗಿದೆ. ಆದ್ದರಿಂದ ಕೋಲಾರ ಕಡೆ ಒಂದು ಹಳ್ಳಿ ಹತ್ರ ಬಂದಿದ್ದೆ. ಅಲ್ಲಿ ನಮ್ಮ ರೈತರದ್ದು ಹಳ್ಳಿ ಜೀವನ ಯಾವ ಥರ ಇದೆ ಅನ್ನೋದು ಒಂದು ಚಿಕ್ಕ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ. ನೋಡ್ತಾ ಹೋಗಿ. ಈಗ ನೋಡಿ, ಇಲ್ಲಿ ಕೋಳಿಗಳೆಲ್ಲ ಸಾಕಿದ್ದಾರೆ ನೋಡಿ. ಕೋಳಿಗೆಲ್ಲ ತೋರಿಸ್ತೀನಿ ನೋಡಿ, ನೋಡ್ಬೋದು ನೋಡಿ. ಈಗ ಹಾಗೆ ಮುಂದೆ ಹೋದರೆ ಎಮ್ಮೆ ಇದೆ. ಇಲ್ಲಿ ಎಮ್ಮೆಗೆ ಆಹಾರ ಏನು ಕೊಟ್ಟಿದ್ದಾರೆ ಅಂತಂದರೆ, ರಾಗಿ ಎಲ್ಲ ಉದಿಸ್ಕೊಂಡ್ಮೇಲೆ ಏನು ಹುಟ್ಟಿರುತ್ತೆ ಅದರದ್ದು ಆಹಾರವಾಗಿ ನಮ್ಮ ಎಮ್ಮೆ ಕೊಟ್ಟಿದ್ದಾರೆ. ಎಮ್ಮೆ ವೇಸ್ಟು ನಮ್ಮ ಹಸುಗಳು ಏನು ತಿಂದು ಮಿಕ್ಕಿರುತ್ತೆ ಅದೆಲ್ಲ ಕೂಡ ಎಮ್ಮೆಗಳು ಕೊಡ್ಬೋದು. ನೋಡ್ಬೋದು, ರಾಗಿ ಎಲ್ಲ ಉದುರಿಸ್ಕೊಂಡು ಏನಿದೆ ಗುಬ್ಬು ಅಂತ ಹೇಳ್ತೀವಿ, ಅದನ್ನು ಆಹಾರ ಕೊಟ್ಟಿದ್ದಾರೆ, ತಿಂತಾ ಇದೆ ನೋಡ್ಬೋದು ನೀವು. ಹಾಗೆ ಅದ್ರ ಕರು ಇದೆಯಲ್ಲ ನೋಡ್ಬೋದು, ಹೆಣ್ಣದು ಎಮ್ಮೆ ಕರು, ಹೆಣ್ಣದು. ಅದಕ್ಕೂ ಸಹ ಆಹಾರ ಕೊಟ್ಟಿದ್ದಾರೆ ನೋಡಿ. ಅದು ಕೂಡ ತಿಂತಾ ಇದೆ. ಹಾಗೆ ಮುಂದೆ ಕರುಗಳಿದ್ದಾವೆ, ಎಚ್ ಎಫ್ ಕರುಗಳು ನೋಡಿ. ಇಲ್ಲಿ 3 ಕರು ಇದ್ದಾವೆ ನೋಡ್ಬೋದು. ಕರುಗಳು ಮನೆಯಲ್ಲೇ ಹುಟ್ಟಿರ್ತಕ್ಕಂಥ ಕರುಗಳಿವು ನೋಡಿ. ಎಲ್ಲ 6ರಿಂದ ಒಂದು 8 ತಿಂಗಳಾದ್ರೂ ಇರುತ್ತೆ ಕರುಗಳಿಗೆ, ನೋಡ್ಬೋದು ನೋಡಿ. ಮನೆ ಹತ್ರನೇ, ಮನೆ ಪಕ್ಕದಲ್ಲೇ ಕೂಡ ಬಾಳೆ ಗಿಡಗಳನ್ನ ಹಾಕಿದ್ದಾರೆ. ಬಾಳೆ ಗಿಡ ಸಸಿಗಳನ್ನ ಹಾಕ್ಬಿಟ್ಟು ಎಲ್ಲ ಈಗ ಮರಗಳಾಗಿ ಬಾಳೆ ಬಿಸಿಲು ಕೂಡ ಬಂದಿದೆ ನೋಡ್ಬೋದು. ನಿಜವಾದ ಹಳ್ಳಿ ಸೊಗಡು ನಮ್ಮ ಬೆಂಗಳೂರು ಸೈಡು ಕಣ್ಮರೆ ಆಗ್ತಾಯಿದೆ. ಎಲ್ಲ ಈಗ ಜಮೀನೆಲ್ಲ ಮಾರಿ ಎಲ್ಲ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಲೇಔಟ್ ವಿಲ್ಲಾಗಳು ಆ ಥರ ಎಲ್ಲ ಆಗೋಗಿದೆ. ನಿಜವಾದ ಹಳ್ಳಿ ಸೊಗಡು ಅನ್ನೋದು ಕ್ರಮೇಣ ನಮ್ಮ ಬೆಂಗಳೂರು ಸುತ್ತಮುತ್ತ ಕಣ್ಮರೆ ಆಗ್ತಾಯಿದೆ. ಹಾಗಾಗಿ ಈ ಒಂದು ಹಳ್ಳಿನಲ್ಲಿ ನಿಜವಾದ ಹಳ್ಳಿ ಸೊಗಡು ತೋರಿಸ್ಬೇಕು ಅಂತ ನನಗನ್ನಿಸ್ತು. ಅದಕ್ಕೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಹಾಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಮುಂದೆ ಬಂದರೆ ನಾಯಿ ಕಟ್ಟಾಕಿದ್ದಾರೆ ನೋಡಿ. ಏನಿಲ್ಲ, ಪ್ರಾಣಿಗಳೆಲ್ಲ ಇದ್ದಾವೆ, ಪ್ರಾಣಿಗಳು ಕೋಳಿಗಳು ಅವಾಗೆಲ್ಲ ಕಾವಲು ಅಂಥೇಳಿ ಭೈರವ ಅಂತಿದ್ರೆ ಹೆಸರು ನೋಡಿ. ಭೈರವ ಅಂತ ಇದು ಆಗಲಿ ಟೈಮ್ ಕಟ್ಟಾಕ್ತಾರೆ. ಜಾಸ್ತಿ ರಾಂಗ್ ಇದೆ ಇದು. ನೈಟು ಬಿಟ್ಬಿಡ್ತಾರೆ. ಏನು ಕೋಳಿಗಳಿಗೆ ಮತ್ತು ಕುರಿ ಎಮ್ಮೆ ಎಲ್ಲ ಇದೆ ಇಲ್ಲಿ, ಅದಕ್ಕೆಲ್ಲ ಕಾವಲು ನೋಡಿ. ಇಲ್ಲಿ ಇನ್ನೊಂದು ಎಮ್ಮೆ ಇದೆ, ಹಾಗೆ ಅದು ಕರು ಇದೆ ನೋಡಿ. ಅಲ್ಲಿ ನೋಡಿ ಕೋಳಿಗಳು ಕೂಡ ಇದ್ದಾವೆ ನೋಡಿ. ನಾನು ಆಗಲೇ ಹೇಳ್ದಂಗೆ ಏನು ಹಸುಗಳು ತಿಂದುಬಿಟ್ಟಿರೋಂಥ ವೇಸ್ಟೇಜು
ಏನಿರುತ್ತೆ ಅದು ಕೂಡ ಹಾಕ್ತಾರೆ ನೋಡಿ. ಇಂಥ ಇದೆ ಇದು ನೋಡ್ಬೋದು. ಎಮ್ಮೆಗಳು ಒಳ್ಳೆ ಹುಲ್ಲೇ ಬೇಕು ಅಂತ ಏನು ಕೇಳಲ್ಲ. ನಮ್ಮ ರೈತರು ಏನು ಕಲ್ಗಚ್ಚ ನೀರು ಇರ್ಬಾರ್ದು, ಮತ್ತು ವೇಸ್ಟೇಜು ಏನು ಸೀಮೆ ಹಸುಗಳಲ್ಲಿ ಮಿಕ್ಕಿರುತ್ತೆ ಅದೆಲ್ಲ ಕೊಟ್ಟರು ಕೂಡ ತಗೊತವೆ, ತಿಂತವೆ, ಏನು ತೊಂದರೆ ಇಲ್ಲ. ಹಾಗೆ ಕುರಿ ನೋಡಿ, ಇಲ್ಲಿ ಕುರಿಗಳು ಸಾಕಣೆ ಮಾಡಿರ್ತಾರೆ ನೋಡ್ಬೋದು. ಹತ್ತು ಕುರಿಗಳಾದರೆ ಇದಾವೆ ನೋಡಿ. ಇಲ್ಲಿ ಒಂದು ಕುರಿ ದೊಡ್ಡಿ ಮಾಡಿದ್ದಾರೆ, ಕುರಿ ದೊಡ್ಡಿ ಮಾಡಿ ಡಿವೈಡ್ ಮಾಡಿದ್ದಾರೆ, 5 ಮಾಡಿದ್ದಾರೆ ನೋಡ್ಬೋದು. ಆ ಡಿವೈಡ್ ಮಾಡಿರೋ ಉದ್ದೇಶ ಏನಂತಂದರೆ ಮರಿಗಳು ದೊಡ್ಡವಾದ ಮೇಲೆ ಅವು ಒಂದಕ್ಕೊಂದು ಜಗಳ ಆಡ್ತವೆ. ಒಂದಕ್ಕೊಂದು ಜಗಳ ಆಡಿ ಕೊಂಬುಗಳು ಮುರಿದೋಗ್ತವೆ. ಕೊಂಬುಗಳು ಮುರಿದೋಗಿ ಗಾಯಗಳು ಮಾಡ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಮರಿ ಆಗ ಗಾಯ ಆದರೆ ಮರಿ ವೀಕ್ ಆಗುತ್ತೆ, ಡೆವಲಪ್ಮೆಂಟ್ ಬೆಳವಣಿಗೆ ಆಗೋದಿಲ್ಲ. ಅದೇ ಕಾರಣದಿಂದ ಡಿವೈಡ್ ಮಾಡಿದ್ದಾರೆ. ಇಲ್ಲಿ ಡಿವೈಡ್ ಮಾಡಿ ಆ ಕಡೆ 5 ಮತ್ತು ಈ ಕಡೆ 5 ಮಾಡಿದ್ದಾರೆ ನೋಡ್ಬೋದು. ಏನೀಗ ನೋಡ್ತಾ ಇದ್ದೀರಾ, ಕುರಿ ದೊಡ್ಡ ಹೈಟೆಕ್ ಶೆಡ್ಗಳೆಲ್ಲ ರೇಕ್ ಮುಖಾಂತರ ಅಥವಾ ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೇವು ತಿನ್ನೋದಕ್ಕೆ ಗಾಡಿ ಮಾಡ್ತಾರೆ ನೋಡಿ. ಸಿಂಪಲ್ಲಾಗಿ ನಮ್ಮ ರೈತರು ಕಡಿಮೆ ಖರ್ಚಲ್ಲಿ ಸಿಂಪಲ್ಲಾಗಿ ಗಾಡಿ ಮಾಡಿದ್ದಾರೆ. 2 ಕೋಲ್ ತೊಗೊಂಡಿದ್ದಾರೆ. ಏನು ಮನೆಯಲ್ಲಿ ಗೊಬ್ಬರ ಹಾಕಿ ಅಥವಾ ಬೂಸ ಹಿಂಡಿಯಿಂದ ಬಂದಿರೋಂಥ ಗೋಣಿಗಳು, ಏನು ಪ್ಲಾಸ್ಟಿಕ್ ಗೋಣಿಗಳು ಮಿಕ್ಕಿರ್ತವೆ, ಅದರಲ್ಲಿ 2 ಕಡ್ಡಿ ಉಪಯೋಗಿಸಿ ಸಿಂಪಲ್ಲಾಗಿ ಒಂದು ಮೇವು ತಿನ್ನೋದಕ್ಕೆ ಗಾಡಿ ಅಂತ ಹೇಳ್ತೀವಿ ನಾವು ಮಳೆ ಭಾಷೆಯಲ್ಲಿ, ಗಾಡಿ ಅದನ್ನು ಮಾಡಿದ್ದಾರೆ ನೋಡಿ. ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡ್ಕೊಂಡಿದ್ದಾರೆ. ಇವಕ್ಕೆ ಹಾಗೆ ನೋಡಿ, ಇಲ್ಲಿ ಹಾಗೆ ಮನೆ ಹತ್ರ ಒಂದು ಮರ ಕೂಡ ತೋರಿಸ್ತೀನಿ ನೋಡಿ. ಕುರಿಗಳಿಗೆ ಬೇವು, ಹುಚ್ಚಬೇವು, ನಾವು ಬಳ್ಳಿ ಭಾಷೆಯಲ್ಲಿ ಹುಚ್ಚಬೇವು ಅಂತ ಕರಿತೀವಿ. ನಾಟಿ ಬೇವಿನ ಮರ, ಇದ್ರ ಮುಖಾಂತರ ಬೇಸಿಗೆ ಕಾಲದಲ್ಲಿ ಏನು ಮೇವು ಸ್ವಲ್ಪ ಶಾರ್ಟೇಜ್ ಬಂದಾಗ ಅವಾಗ ಆಹಾರ ಕಟ್ ಮಾಡಿ ಹಾಕ್ತಾರೆ ನೋಡಿ. ಇಲ್ಲಿ ಎಲ್ಲ ಅನುಕೂಲ. ಇಲ್ಲೇ ಈ ಥರ ಮರಗಳನ್ನ ಬೆಳೆಸೋದ್ರಿಂದ ಕಡಿಮೆ ಖರ್ಚಲ್ಲಿ ಕುರಿನ ದೊಡ್ಡ ಮಾಡ್ಬೋದು. ಈ ಹಿಂಡಿ, ಬೂಸ ಮತ್ತು ಫೀಡ್ಸ್ ಎಲ್ಲ ಜಾಸ್ತಿ ಖರ್ಚಿರುತ್ತೆ. ಕೆಲವು ಜಾಸ್ತಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆಗಳು ತೆಗಿತಾರೆ, ಕುರಿ ಸಾಕಣೆ ಮಾಡ್ತಾರೆ. ಈ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಲಾಭ ಜಾಸ್ತಿ ನೋಡೋದಕ್ಕಾಗಲ್ಲ, ಕಮ್ಮಿ ಲಾಭಾಂಶ ನೋಡ್ತಾರೆ ನೋಡಿ. ಈ ಥರ ಸಿಂಪಲ್ಲಾಗಿ ಎಲ್ಲ ಗಾಡಿ ಇರ್ಬೋದು. ಮತ್ತು ನೋಡಿ, ಇಲ್ಲಿ ಮನೆಗಳ ಹತ್ರ ಪಕ್ಕದಲ್ಲೇ ಮರಗಳನ್ನ ಬೆಳೆಸೋದ್ರಿಂದ ಹೆಚ್ಚು ಲಾಭನ ರೈತರು ಪಡಿಬೋದು ನೋಡಿ. ಹಾಗೆ ಮುಂದೆ ಹೋದರೆ ನೋಡಿ, ಹಸು ಕಟ್ಟೋದಕ್ಕೆ ನೋಡಿ ಹಸುಗಳು ಏನು ಹಿಂಡಿ ಬೂಸ ಕಲಸಿಡೋದಕ್ಕೆ ಮತ್ತು ನೀರಿಗೆ ವ್ಯವಸ್ಥೆಗೆ ಸಿಂಪಲ್ಲಾಗಿ 1000 ರೂಪಾಯಿ ಖರ್ಚು ಮಾಡಿ ಟ್ಯಾಂಕ್ ಹಾಕ್ತಾರೆ. ಮತ್ತು ಸಿಮೆಂಟಿಂದ ಕಟ್ಸ್ತಾರೆ, ಟ್ಯಾಂಕ್ ಕಟ್ಸ್ತಾರೆ. ಮತ್ತು ಪ್ಲಾಸ್ಟಿಕ್ ಡ್ರಮ್ಗಳನ್ನ ಕೂಡ 1000 ರೂಪಾಯಿ ಖರೀದಿ ಮಾಡ್ತಾರೆ. ಇವು ಏನಿಲ್ಲ ನೋಡಿ, ಸಿಂಪಲ್ಲಿಗೆ ಡ್ರಮ್ಮು ಒಂದು 3 ಡ್ರಮ್ ಇಟ್ಕೊಂಡಿದ್ದಾರೆ. ಆ ಡ್ರಮ್ ಮುಖಾಂತರ ಹಸುಗಳಿಗೆ ಇಲ್ಲಿ ತೋರಿಸ್ತೀನಿ. 2 ಹಸುಗಳು ಇದ್ದಾವೆ, ಇನ್ನೂ ಇದ್ವು, ಇವೆಲ್ಲ ಮಾರಾಟ ಮಾಡಿದ್ದಾರೆ. ಈಗ 4 ಕರು, 2 ಹಸುಗಳ ಹತ್ರ ಇದ್ದಾವೆ ನೋಡ್ಬೋದು. ನೋಡಿ,
ಈಗ ನಮ್ಮ ಕೋಲಾರದ ಜಿಲ್ಲೆಯಲ್ಲಿ ಜಾಸ್ತಿ ಹೈನುಗಾರಿಕೆಗೆ ಜಾಸ್ತಿ ಪ್ರಸಿದ್ಧಿ. ಲಕ್ಷಾಂತರ ಲೀಟ್ರು ಹಾಲನ್ನ ಬೇರೆ ಬೇರೆ ಜಿಲ್ಲೆಯಲ್ಲಿ ಕೂಡ ರಫ್ತು ಮಾಡ್ತಾರೆ ನಮ್ಮ ಕೋಲಾರ ಜಿಲ್ಲೆ ರೈತರು. ಇಲ್ಲೆಲ್ಲ ಸ್ವಲ್ಪ ಜಮೀನು ರೇಟ್ಗಳಿರ್ಬೋದು ಮತ್ತು ಟ್ರಾನ್ಸಾಕ್ಷನ್ಸ್ ಎಲ್ಲ ಕಮ್ಮಿ ಇರುತ್ತೆ ದುಡ್ಡು, ಹಂಗಾಗಿ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊತಾರೆ. ಯಾರು ಕೂಡ ಐಷಾರಾಮಿ ಜೀವನ ಕಮ್ಮಿ, ಇರೋದ್ರಲ್ಲೇ ಸಿಂಪಲ್ಲಾಗಿ ಅಮೃತ ಜೀವನ ನಡೆಸ್ತಾರೆ. ಆದಾಯ ಮೂಲ ಅಂತಂದರೆ ಈ ಕೋಳಿಗಳೆಲ್ಲ ಆಗಿರ್ಬೋದು, ಮತ್ತು ಒಂದು 4 ರಿಂದ 5 ತಿಂಗಳಿಗೆ ಒಂದೊಂದು ಕುರಿ ಬ್ಯಾಚು ನೋಡಿ, ಕುರಿ ಬ್ಯಾಚ್ ತೆಗೆಯೋದಾಗಿರ್ಬೋದು, ಇದರಿಂದ ಆದಾಯನ ಗಳಿಸ್ತಾ ಇರ್ತಾರೆ. ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ, ನೋಡ್ತಾ ಇದ್ದೀರಾ ಮಾಡ್ದೇನೆ, ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚೆಚ್ಚು ವಿಡಿಯೋಗಳನ್ನ ಹೀಗೆ ನಿಮ್ಮ ಯುವ ರೈತ ಆನೇಕಲ್ ಚಾನಲ್ ಕಡೆಯಿಂದ ತೋರಿಸೋಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.